ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಮೂಲವ್ಯಾಧಿಯಲ್ಲಿ ಯಾವ ಥರದಂತಹ ಪಥ್ಯ ಮತ್ತು ಅಪಥ್ಯ ಇರಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ಳೋಕ್ಕೆ ಇಷ್ಟಪಡುವಂತಹ ವಿಷಯ ಅದು. ನೋಡಿ, ಮೂಲವ್ಯಾಧಿ ಅಂತಂದ್ರೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಮೂಲ ಜಾಗದಾಗ ಆಗುವಂತಹ ವ್ಯಾಧಿ. ಮೂಲ ಅಂತಂತಂದರೆ ಯಾವ ಸ್ಥಳದ ಮೇಲೆ ನಾವು ಕೂತ್ಕೊಳ್ಳುತ್ತೋ ಅದು ಮೂಲ ಜಾಗ, ಅಂದರೆ ಗುದ ಪ್ರದೇಶ ಮೂಲ ಜಾಗ. ಅಲ್ಲಿ ಆಗುವಂತಹ ಪ್ರತಿಯೊಂದು ವ್ಯಾಧಿಯೂ ಸಹಿತ ಮೂಲವ್ಯಾಧಿನೇ. ಅದು ಕೇವಲ ರಕ್ತ ಬರುತ್ತಾ ಇರ್ಬೋದು, ಅಥವಾ ಕೇವಲ ಮೊಳಕೆ ಇರ್ಬೋದು, ಅಥವಾ ಎರಡೂ ಸೇರಿಬಿಟ್ಟು ಇರ್ಬೋದು, ಅಥವಾ ಕೇವಲ ಕ್ಯೂ ಬರ್ತಾ ಇರ್ಬೋದು. ಸೊ ರಕ್ತ ಬರ್ತಾ ಇದ್ದರೆ ರಕ್ತ ಮೂಲವ್ಯಾಧಿ, ಮೊಳಕೆ ಇದ್ದರೆ ಮೊಳಕೆ ಮೂಲವ್ಯಾಧಿ, ಮತ್ತು ಕೀವದು ಬರ್ತಾ ಇದ್ರೆ ಒಂದ್ಸಲ ಫಿಸ್ಟುಲಾ ಅಥವಾ ಭಗಂಧರ ಅಂತ ಏನು ಹೇಳ್ತೇವೆ ಆ ಥರ ಇರ್ಬೋದು. ಈ ಯಾವುದೇ ರೋಗ ಇರಲಿ, ಮೂಲ ಜಾಗದಲ್ಲಿ ಸಾಮಾನ್ಯವಾಗಿ ಯಾವುದೇ ರೋಗ ಇದ್ದರೂ ಸಹಿತ ಸಾಮಾನ್ಯವಾಗಿರಬೇಕು ಪಾಲಿಸಬೇಕಾದಂತಹ ಪಥ್ಯ ಮತ್ತು ಅಪಥ್ಯ. ಪಥ್ಯ ಅಂದರೆ ಯಾವುದನ್ನು ಸೇವಿಸಬೇಕು, ಅಪಥ್ಯ ಅಂತಂದರೆ ಯಾವುದನ್ನು ಸೇವಿಸಬಾರ್ದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೇನೆ. ಮೂಲವ್ಯಾಧಿ ಮುಖ್ಯವಾಗಿ ನಾವು ಕಾರಣ ನೋಡೋದಾದರೆ, ಒಂದು ಸಹಜವಾಗಿ ಬರುತ್ತೆ, ಯಾವುದೇ ಕಾರಣ ಇಲ್ಲದೇ. ಯಾಕಂದರೆ ಕುಷನ್ ಫೇಲ್ಯೂರ್ ಅಂತ ಏನು ಹೇಳ್ತೇವೆ, ಕೊಲಾಜನ್ ಟಿಶ್ಯೂ ಪ್ರಪೋರ್ಷನೇಟ್ ಎಲ್ಲರಲ್ಲೂ ಕೊಲಾಜನ್ ಟಿಶ್ಯೂ ಎಲ್ಲರಲ್ಲೂ ಸಮನಾಗಿ ಇರೋದಿಲ್ಲ. ಸೊ ಇದು ಸಹಜವಾಗಿ ಕೆಲವರಲ್ಲಿ ಬರ್ತಾನೆ ಇರುತ್ತೆ, ಅದಕ್ಕೆ ಯಾವುದೇ ಕಾರಣ ಇರಲ್ಲ. ಇನ್ನೊಂದು ಪ್ರಮುಖ ಕಾರಣ ಅಂದರೆ ಮಲಬದ್ಧತೆ ಮತ್ತು ಅಜೀರ್ಣತೆ. ಇದು ಪ್ರಮುಖ ಕಾರಣ. ಯಾವುದು ಸಹಜವಾಗಿ ಬರುತ್ತೋ ಅದು ನಮ್ಮ ಕಂಟ್ರೋಲ್ನಲ್ಲಿಲ್ಲ, ಅಲ್ಲಿ ಪಥ್ಯ ಮತ್ತು ಅಪಥ್ಯ ಜಾಸ್ತಿ ಏನೂ ಅದರಲ್ಲಿ ಕೆಲಸ ಮಾಡಲ್ಲ, ಏನೂ ರೂಲ್ ಇಲ್ಲ ಅಲ್ಲಿ. ಯಾವುದು ಸಹಜವಾಗಿ ಕೆಲವು ಜನಕ್ಕೆ ಬರುತ್ತೆ, ಕೆಲವು ಜನಕ್ಕೆ ಅವರ ಆಹಾರ ವಿಹಾರದಿಂದ ಬರುತ್ತೆ. ಅಲ್ಲಿ ನಾವು ಈ ಪಥ್ಯ ಮತ್ತು ಅಪಥ್ಯ ಪಾಲಿಸೋದ್ರಿಂದ ನಾವು ಇದನ್ನು ತಡೆಗಟ್ಟಬಹುದು, ಅಥವಾ ಬಂದಿರುವ ವ್ಯಾಧಿಯನ್ನು ಮುಂದಿನ ಹಂತಕ್ಕೆ ಹೋಗದೆ ಹಾಗೆ ತಡೆ ಹಿಡ್ಕೊಳ್ಬೋದು. ಮೂಲವ್ಯಾಧಿಯಲ್ಲಿ ನಾನು ಮುಂಚೆ ಹೇಳಿರೋ ಹಾಗೆ ನಾವು ಇದು ಮುಖ್ಯ ಕಾರಣ ಅಂದರೆ ಅಜೀರ್ಣತೆ, ಅಂದರೆ ಸರಿಯಾಗಿ ಜೀರ್ಣ ಆಗದೇ ಇರುವುದು. ಸರಿಯಾಗಿ ಜೀರ್ಣ ಆಗದೇ ಇರುವುದು ಮತ್ತು ಜೀರ್ಣ ಪ್ರಕ್ರಿಯೆ ಇನ್ನೊಂದು ಅರ್ಥ. ಅಜೀರ್ಣ ಅಂತಂದರೆ ಇನ್ನೊಂದು ಅರ್ಥ ಏನಂತಂದರೆ ಜೀರ್ಣ ಪ್ರಕ್ರಿಯೆ ಸರಿಯಾಗಿ ನಡೆಯದೇ ಇರುವುದು. ಅಂದರೆ ನಮಗೆ ಇಂಡೈಜೆಷನ್ ಹೇಳ್ತೇವೆ, ಅದು ಅಜೀರ್ಣತೆ ಅಲ್ಲ, ಅದು ಅಜೀರ್ಣತೆ ಅಲ್ಲ. ಇಂಡೈಜೆಷನ್ ಬೇರೆ, ಅಜೀರ್ಣತೆಯೇ ಬೇರೆ. ಅಜೀರ್ಣತೆ ಅಂತಂದರೆ ಪಚನ ಕ್ರಿಯೆ ಯಾವಾಗ ಮಲಮೂತ್ರ ಕ್ರಿಯೆಗಳು ಸರಾಗವಾಗಿ ಹೋಗುತ್ತೋ ಆವಾಗ ನಾವು ಇದು ಸರಿಯಾಗಿ ಜೀರ್ಣ ಆಗಿದೆ ಅಂತ ಹೇಳ್ಬೋದು. ಮಲಬದ್ಧತೆ ಆದರೂ ಸಹಿತ ಅದು ಜೀರ್ಣ ಸರಿ ಆಗಿಲ್ಲ, ಅಥವಾ ಯಾವ ಥರ ಆಗಬೇಕಾಗಿತ್ತೋ ಆ ಥರ ಆಗಿಲ್ಲ ಅಂತ ಹೇಳ್ಬೋದು. ಇದನ್ನು ಹೆಚ್ಚು ಕ್ಲಿಷ್ಟ ಮಾಡದೆ ನಾನು ಸರಳವಾಗಿ ಹೇಳೋದಾದರೆ, ನಮಗೆ ಯಾವುದೇ ಆಹಾರ ವಿಹಾರ ಮಲಬದ್ಧತೆಯನ್ನು ಉಂಟು ಮಾಡ್ತಾ ಇದ್ದರೆ ಅಂಥ ಆಹಾರ ವಿಹಾರದಿಂದ ಮೂಲವ್ಯಾಧಿ ಜಾಸ್ತಿ ಆಗುತ್ತೆ. ಅಂಥ ಆಹಾರ ವಿಹಾರಗಳು ಯಾವುವು? ಸಾಮಾನ್ಯವಾಗಿ ಹೇಳೋದಾದರೆ, ನೀವು ಚುನ್ಮರಿ ಅಂತೇನು ಹೇಳ್ತೇವೆ, ಚುನ್ಮರಿ, ಅವಲಕ್ಕಿ, ಅಥವಾ ಕೆಲವು ಚುನ್ಮರಿಗೆ ಮಂಡಕ್ಕಿ ಅಂತಾರೆ, ಅವಲಕ್ಕಿ, ಇವು ಏನು ಮಾಡ್ತವೆ, ನಾವು ಸೇವಿಸಿದಾಗ ತದನಂತರ ಪಚನ ಕ್ರಿಯೆಯಲ್ಲಿ ನಾವು ಸೇವಿಸಿರುವಂಥ ಆಹಾರದಲ್ಲಿರುವಂಥ ನೀರಿನ ಅಂಶವನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಹೀಗಾಗಿ ಮಲಬದ್ಧತೆ ಆಗುತ್ತೆ. ಮತ್ತು ಕರಿದ ಪದಾರ್ಥಗಳು, ಬಜೆ, ಮಿರ್ಚಿ, ಆಮೇಲೆ ಪುರಿ, ಇವು ನೀರನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಅಂದರೆ ಮಲದಲ್ಲಿ ರೂಕ್ಷತನವನ್ನು ಉಂಟು ಮಾಡುತ್ತೆ. ಮಲ ವಿಸರ್ಜನೆ ಮಾಡುವಾಗ ಜಾಸ್ತಿ ಹೊತ್ತು ಟಾಯ್ಲೆಟ್ ರೂಮ್ನಲ್ಲಿ ಸಮಯ ಕಳೀಬೇಕಾಗಿ ಬರ್ಬೋದು, ಅಥವಾ ಜಾಸ್ತಿ ಅರ್ಜ್ ಮಾಡಬೇಕಾಗಿ ಅಂತ ಬರ್ಬೋದು, ಅಥವಾ ಗಟ್ ಟ್ರಾನ್ಸಿಟ್ ಟೈಮ್ ಅಂದರೆ ಜಾಸ್ತಿ ಹೊತ್ತು ಈ ಒಂದು ಮಲ ದೊಡ್ಡ ಕರಳಿನಲ್ಲಿ ಜಾಸ್ತಿ ಹೊತ್ತು ಸಮಯ ಕಳೆಯುತ್ತೆ. ಸೊ ಇದರಿಂದ ಮೂಲವ್ಯಾಧಿ ಉಂಟಾಗತ್ತೆ. ಆಯುರ್ವೇದದಲ್ಲಿ ಹೇಳುವ ಹಾಗೆ ಸರ್ವೇಸು ಚ ಶಾಲಿ ಷಷ್ಟಿಕ ಇವ ಗೋಧೂಮಾನ್ನ ಸರ್ಪಿ ಸ್ನಿಗ್ಧಂ ಉಪಸೇವಯೇತ್ ಪಯಸಃ. ಅಂದರೆ
ನೀವು ಯಾವುದೇ ಆಹಾರ ವಿಹಾರ ತಗೋತಾ ಇದ್ದರೆ ಮೂಲವ್ಯಾಧಿಯ ಬಗ್ಗೆ ನಿಮಗೆ ಅದು ಕನ್ಸರ್ನ್ ಇದ್ದರೆ ಆಹಾರ ವಿಹಾರದಲ್ಲಿ ಸ್ನಿಗ್ಧತೆಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳುತ್ತೆ. ಹೇಗೆ ಸ್ನಿಗ್ಧತೆಯನ್ನು ಹೆಚ್ಚಿಸ್ಕೊಳ್ಳೋದು? ನಾನು ಹೇಳಿರೋ ಹಾಗೆ ಮಂಡಕ್ಕಿ, ಅವಲಕ್ಕಿ ಕರೆದ ಪದಾರ್ಥಗಳನ್ನ ಬಿಡಬೇಕು ಮತ್ತು ತಗೊಳ್ತಾ ಇರುವ ಆಹಾರದಲ್ಲಿ ಸ್ನಿಗ್ಧತೆಯನ್ನು ಹೆಚ್ಚಿಸ್ಕೊಳ್ಳಬೇಕು. ಸರ್ಪಿ ಅಂದರೆ ತುಪ್ಪ, ಆಕಳ ತುಪ್ಪ. ಸೊ ಇದು ಆಹಾರದಲ್ಲಿ ಈಗ ನೀವು ಚಪಾತಿ ತಿಂತಾಯಿದ್ರೆ ಚಪಾತಿಗೆ ತುಪ್ಪ ಸವಡಿಬಿಟ್ಟು ಅದನ್ನು ಪಲ್ಯ ಜೊತೆ ಸೇವಿಸ್ಬೋದು. ಅನ್ನವನ್ನು ಸೇವಿಸ್ತಾ ಇದ್ದರೆ ಅನ್ನದಲ್ಲಿ ತುಪ್ಪ ಹಾಕಿಬಿಟ್ಟು ಸೇವಿಸಬೇಕು. ಮತ್ತು ಅಕ್ಕಿಗಳನ್ನು ಅಕ್ಕಿಗೆ ಜಾಸ್ತಿ ಪಾಲಿಶ್ಡ್ ಇರಬಾರ್ದು, ಸ್ವಲ್ಪ ಫೈಬರ್ ರಿಚ್ ಡಯಟ್ ಇರಬೇಕು. ಆಮೇಲೆ ಆಹಾರ ವಿಹಾರದಲ್ಲಿ ಸ್ವಲ್ಪ ನಾವು ಸಾಮಾನ್ಯವಾಗಿ ರೊಟ್ಟಿ ಅಥವಾ ಚಪಾತಿ, ಅನ್ನ, ಸಾಂಬಾರು ಇದು ಆಹಾರ ಪದ್ಧತಿ. ಸೊ ಈ ಥರ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ನಾವು ಚಪಾತಿ ಅಥವಾ ರೊಟ್ಟಿಯನ್ನು ತಗೋತಾ ಅದ್ರ ಜೊತೆಗೆ ಸೌತೆಕಾಯಿ, ಗಜ್ರಿ, ಮೆಂತ್ಯ ಪಲ್ಯ, ಮೂಲಂಗಿ ಸೊಪ್ಪು ಸರಿಯಾಗಿ ತೊಳೆದುಬಿಟ್ಟು ಆಗಿ ಇದನ್ನು ಅಂದರೆ ಯಥೇಚ್ಛವಾಗಿ ಅದನ್ನು ಉಪಯೋಗಿಸ್ಬೇಕು. ಈ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಗಟ್ ಟ್ರಾನ್ಸಿಟ್ ಟೈಮ್ ಕಡಿಮೆ ಆಗುತ್ತೆ. ಅಂದರೆ ಜಾಸ್ತಿ ಹೊತ್ತು ಇದು ದೊಡ್ಡ ಕರಳಿನಲ್ಲಿ ಉಳಿಯೋದಿಲ್ಲ. ಸೊ ಈಸಿ ಎವ್ಯಾಕ್ಯುಯೇಷನ್ ಆಗುತ್ತೆ, ಸರಾಗವಾಗಿ ಮಲ ವಿಸರ್ಜನೆ ಆಗುತ್ತೆ. ಸೊ ಇದರಿಂದ ಜಾಸ್ತಿ ಸ್ಟ್ರೈನ್ ಮಾಡಬೇಕಾಗಿ ಬರೋಲ್ಲ. ಸೊ ಹೀಗಾಗಿ ಮೊಳಕೆ ಬರೋದು ಅಥವಾ ಆ ಜಾಗ ಸೀಳೋದು, ಫಿಶರ್ ಅಂತ ಹೇಳ್ತೇವೆ, ಆ ಥರದಂಥ ತೊಂದರೆಗಳು ಕಂಡುಬರಲ್ಲ. ಸೊ ನಾನು ಸ್ವಲ್ಪ ಜಸ್ಟ್ ಬ್ರೀಫ್ ಮಾಡ್ತಾನೆ. ಅತಿಯಾದ ಎಣ್ಣೆ ಪದಾರ್ಥವನ್ನು ಉಪಯೋಗಿಸಿ ತಯಾರು ಮಾಡಿದಂಥ ಆಹಾರ ಪದಾರ್ಥಗಳನ್ನು ವಿಸರ್ಜನೆ ಮಾಡೋದು. ಫೈಬರ್ ರಿಚ್ ಡಯಟ್ ಅಂದರೆ ಹಸಿರು ತರಕಾರಿ, ಸೊಪ್ಪು, ಆಮೇಲೆ ಮೂಲಂಗಿ, ಮೆಂತೆ, ಗಜ್ರಿ, ಸೌತೆಕಾಯಿ ಈ ಥರದಂತಹ ಫೈಬರ್ ರಿಚ್ ಡಯಟನ್ನು ಜಾಸ್ತಿ ಉಪಯೋಗಿಸೋದು. ಮತ್ತು ಸಾಮಾನ್ಯವಾಗಿ ನಾವು ಉಪಯೋಗಿಸುವಂತಹ ಆಹಾರದಲ್ಲಿ ಸ್ವಲ್ಪ ಸ್ನಿಗ್ಧತೆಯನ್ನು, ಕೆನೆ ಆಗಲಿ, ಹಾಲಾಗಲಿ, ತುಪ್ಪ ಆಗಲಿ ಇದನ್ನು ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ಮಲಬದ್ಧತೆಯನ್ನು ಮುಂದಿನ ಅವಸ್ಥೆಗೆ ಹೋಗದ ಹಾಗೆ ಮಲಬದ್ಧತೆಯನ್ನು ಜಾಸ್ತಿ ಆಗದ ಹಾಗೆ ತಡಿಬೋದು. ಮೂಲವ್ಯಾಧಿ ಮುಂದಿನ ಅವಸ್ಥೆಗೆ ಹೋಗದ ಹಾಗೆ ಅಥವಾ ಬರದ ಹಾಗೆನೂ ತಡ್ಕೊಳ್ಬೋದು. ಇದಿಷ್ಟು ಸ್ನೇಹಿತರೆ. ತಮಗೆ ಇದರ ಬಗ್ಗೆ ಏನಾದರೂ ಮಾಹಿತಿ ಇನ್ನೂ ಏನಾದರೂ ಬೇಕಾದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ, ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು.